ಚೆನ್ನಾಗಿಲ್ಲ ಅಂದರೆ ಬಾಯೆಲ್ಲ ಇಡಲ್ಲ, ಹಂಗೆ ಉಗ್ಬಿಡ್ತಾನೆ. ಚೆನ್ನಾಗಿಲ್ಲ ಅಂತ ತಿನ್ನೋದೇ ಇಲ್ಲ. ಹೆಂಗಿದೆ ಚಿನಿ? ಹೆಂಗಿದಪ್ಪ? ಹೆಂಗಿದೆ? ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ರೆಸಿಪಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ರೋಡ್ ಸೈಡಲ್ಲಿ ಸಿಗೋ ಎಗ್ ರೈಸು ಯಾವ ರೀತಿಯಾಗಿ ಮನೇಲಿ ಮಾಡೋದು ಅಂತ ತುಂಬ ಕ್ವಿಕ್ಕಾಗಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ ದಪ್ಪಂದು ಒಂದೇ ಒಂದು ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಈ ಕಡೆಗೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಒಂದು 3 ಜನಕ್ಕೆ ಆಗೋವಷ್ಟು ನಾನು ಎಗ್ ರೈಸ್ನ ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಿ ಬೇಗನೆ ಮಾಡೋಣ. ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ನಾನು ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ನಾನು ಫಸ್ಟ್ ಜಜ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಲ್ಲಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಜಜ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮಿಕ್ಸಿಲಾದರೂ ರುಬ್ಕೋಬೋದು. ನಾನು ಈ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಹಂಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ಎಲ್ಲ ಇದು ರುಬ್ಬಕಲ್ಲು ಆ ರೀತಿಯಾಗಿ ರುಬ್ಕೊಂಡು ಮಾಡ್ತಾ ಇದ್ವಿ. ಸಾಂಬಾರು ಟೇಸ್ಟೇ ಬೇರೆ. ಈಗ ಮಿಕ್ಸಿಲಿ ರುಬ್ಕೊಂಡು ಮಾಡೋ ಟೇಸ್ಟೇ ಬೇರೆ. ಇವಾಗಲೂ ಅಷ್ಟೇ, ಹಳ್ಳಿ ಸೈಡ್ ಹೋದಾಗ ರುಬ್ಬಿರೋ ಮಸಾಲ ರುಬ್ಬಿರ್ತಾರಲ್ಲ, ಅದನ್ನು ನೀವು ಸಾಂಬಾರಲ್ಲಿ ಊಟ ಮಾಡಿ ಸಖತ್ ಟೇಸ್ಟ್ ಇರುತ್ತೆ. ಚಿಕನ್ ಸಾರು, ನಾನ್ ವೆಜ್ಜು, ಮಾಮೂಲಿ ನಾರ್ಮಲ್ ಸಾರುಗಳು ಪ್ರತಿಯೊಂದೆಲ್ಲ ಸಖತ್ತಾಗಿರುತ್ತೆ. ಆದರೆ ಇವಾಗ ಎಲ್ಲ ಮಿಕ್ಸಿಗಳು ಬಂದು ಅದು ಟೇಸ್ಟೇ ಹೊರಟೋಗ್ತೈತೆ, ಆ ರೀತಿಯಾಗಿರುತ್ತೆ. ಬೇಕಾದರೆ ನಾನು ಈ ರೀತಿ ಮಾಡ್ತಿರೋದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿರುತ್ತೆ. ಎಗ್ ರೈಸ್ ಸಖತ್ತಾಗಿ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಾನು ಹೇಳ್ತಿರೋ ಸತ್ಯ ಅನಿಸುತ್ತೆ. ಈ ರೀತಿಯಾಗಿ ತುಂಬ ಫುಲ್ ತದ್ಬರ್ಲಿಗೆ, ತುಂಬ ನೈಸಾಗಿ ಬೇಡ, ತುಂಬ ತದ್ಬರ್ಲಿಗೆ ಎಲ್ಲ ಜಜ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ ಆಮೇಲೆ ಬೆಳ್ಳುಳ್ಳಿ ಇದು 3 ಸೇರಿ ಆ ಸ್ಮೆಲ್ ಗಮ್ ಅಂತ ಇದೆ. ಹಸಿಮೆಣ್ಸಿನ್ಕಾಯಿ ಸ್ಮೆಲ್ ಒಂಥರ ಗಮ್ ಅಂತ ಬರ್ತಾಯಿದೆ, ಸಕ್ಕರ ಬರ್ತಾಯಿದೆ. ಅದೇ ನಾವು ಇದನ್ನು ಮಿಕ್ಸಿ ರುಬ್ಬಿ ನೋಡಿ, ಅಷ್ಟೊಂದು ಸ್ಮೆಲ್ಲು ಆ ರೀತಿಯಾಗಿ ಸ್ಮೆಲ್ ಅಷ್ಟೊಂದೇ ಬರೋಲ್ಲ. ಅಷ್ಟು ಇಂಟ್ರೆಸ್ಟ್ ಅನ್ಸಲ್ಲ ಅಡುಗೆ ಮಾಡೋದಕ್ಕೆ. ಈ ರೀತಿಯಾಗಿ ಮಾಡಿ ನೋಡಿ, ಸಖತ್ ಇಂಟ್ರೆಸ್ಟ್ ಅನಿಸುತ್ತೆ ಅಡುಗೆ ಮಾಡೋದಕ್ಕೆ. ಹಾಗೆ ಫ್ರೆಂಡ್ಸ್ ನೋಡಿ, ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಈ ರೀತಿ ತದ್ಬರ್ಲಿಗೆ ಇಷ್ಟು ಜಜ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು, ತದ್ಬರ್ಲಿಗೆ ಜಜ್ಕೋಬೇಕು. ಹಾಗೆ ಫ್ರೆಂಡ್ಸ್, ಇವಾಗ ಮೇಯ್ನ್ ಬೇಕಾಗಿರೋದೇ ಎಗ್ ರೈಸಿಗೆ ಮೊಟ್ಟೆ. ಅದಕ್ಕೆ ತೋರಿಸಿಲ್ಲ ಅಂತ ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊಟ್ಟೆ ಇದ್ದಾವೆ, ಇದನ್ನು ಹೊಡ್ಕೊಂಬಿಟ್ಟು ಒಂದು ಗಿಳ್ಳಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಒಂದು 5 ಮೊಟ್ಟೆನ ಹೊಡೆದು ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಫ್ರೆಂಡ್ಸ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಈ ಕಡೆಗೆ ಒಲೆನ ಹಚ್ಬಿಟ್ಟು ಈ ಕಡೆ ಬಾಣಲಿನ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಫಸ್ಟು ಬಾಣಲಿ ಆಲ್ರೆಡಿ ಕಾದಿದೆ. ಓಕೆ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಇವಾಗ ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಲಿ ಈರುಳ್ಳಿದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಆ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ. ಈ ಕಡೆಗೆ ಸೋಯಾ ಸಾಸು ಹಾಗೆ ವೆನೆಗರು ತಗೊಂಡಿದ್ದೀನಿ. ಇದು 1.5 ಟೇಬಲ್ ಸ್ಪೂನು, ಇದು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗ್ತಾ ಇದ್ದಂಗೆ ನಾವೇನು ಮಾಡಬೇಕಪ್ಪ ಅಂದರೆ, ಈ ಜಜ್ಜಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದ್ರದ್ದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಮಾತ್ರ. ಇದಕ್ಕೆ ಡಿಫ್ರೆಂಟಾಗಿ ಮಾಡೋದು ಒಂದು ಸ್ವಲ್ಪ ಎಗ್ ರೈಸು ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ಚೆನ್ನಾಗಿ ಜಜ್ಜಿ ಹಾಕಿದರೆ ಸಖತ್ತಾಗಿರುತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಂದು ಹಾಕಿದರೆ ಅಷ್ಟು ಟೇಸ್ಟ್ ಇರೋಲ್ಲ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನೀವೇ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಅದು ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಏನು ಹಾಕ್ಬೇಕಪ್ಪ ಅಂದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇನು ಬೇಗ ಫ್ರೈ ಆಗುತ್ತೆ. 1-2 ನಿಮಿಷ ಚೆನ್ನಾಗಿ
ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಬನ್ನಿ. ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಇವಾಗ ಮೇಯ್ನು ಏನು ಹಾಕ್ಬೇಕು ಹೇಳಿ, ಮೊಟ್ಟೆ ಹಾಕಬೇಕು. ಇವಾಗ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಈ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಕಮ್ಮಿ ಉರಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ, ಇಲ್ಲಾಂದರೆ ತಳ ಎಲ್ಲ ಹತ್ಕೊಂಡ್ಬಿಡುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲು, ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಕೈ ಆಡ್ತಾನೆ ಇರಬೇಕು, ಕೆಳಗಡೆ ತಳ ಹತ್ತಕ್ಕೆ ಬಿಡಬಾರ್ದು. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಿಧಾನವಾಗಿ. ತುಂಬ ಸ್ಮೂತಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ. ತುಂಬ ಹಿಂಗೆ ಗಜ್ಜಿ ಬಿಜಿ ಮಾಡಿದರೆ ಎಲ್ಲ ಫುಲ್ಲು ಚಿಕ್ಕ ಚಿಕ್ಕ ಪೀಸ್ ಆಗೋಗುತ್ತೆ. ಆವಾಗ ನಮಗೆ ಮೊಟ್ಟೆ ನೀಟಾಗಿ ಬಾಯಿಗೆ ಸಿಗಲ್ಲ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇದನ್ನು ಆದಷ್ಟು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಹುರಿದಿದ್ದಾಯಿತು ಫ್ರೆಂಡ್ಸ್. ಈ ಕಡೆ ಮೊಟ್ಟೆ ಎಲ್ಲ ಹುರಿದಿದ್ದಾಗಿದೆ. ಇವಾಗ ಫ್ರೆಂಡ್ಸ್ ಇಬ್ಬರಿಗಾಗೋಷ್ಟು ರೈಸ್ನ ಮಾಡಿದ್ದೆ ನಾನು. ಅದನ್ನು ಮುಂಚೆನೇ ಮಾಡಿಟ್ಟಿದ್ದೆ. ಇವಾಗ ಆರೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಅನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಅನ್ನ ಮಾಡ್ಕೋಬೇಕು ನೋಡಿ, ಈ ರೀತಿಯಾಗಿರಬೇಕು. ಇವಾಗ ಬನ್ನಿ ಫ್ರೆಂಡ್ಸ್, ಇದರೊಳಗಡೆ ಇವಾಗ ಅನ್ನ ಹಾಕೋಣ. ಇವಾಗ ನೋಡಿ ಫ್ರೆಂಡ್ಸ್, ರೈಸ್ ಹಾಕ್ತಾಯಿದ್ದೀನಿ. ಇಬ್ಬರಿಗಾಗೋಷ್ಟು ನಾನು ರೈಸ್ ಮಾಡಿದ್ದೆ, ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ರೈಸಿಗೂ ಅಷ್ಟೇ ಮೊಟ್ಟೆಗೊಂದು ಸ್ವಲ್ಪ ಹಾಕಿದ್ನಲ್ಲ, ಇವಾಗ ರೈಸಿಗೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪು ಹತ್ತಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಏನು ಹಾಕ್ತಾಯಿದ್ದೀನಿ ಅಂದರೆ, ಹಾಗೆ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್ ಇವಾಗ ವೆನೆಗರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಗ್ ರೈಸ್ ಅಂತ ನಿಜವಾಗೂ ಸಖತ್ತಾಗಿ ಬರ್ತಾಯಿದೆ ಸ್ಮೆಲ್ಲು. ಇವಾಗಲೇ ತಿನ್ಬಿಡೋಣ ಅನ್ನೋ ಥರ ಸ್ಮೆಲ್ ಬರ್ತಾಯಿದೆ, ಸಖತ್ತಾಗಿದೆ ಮಾತ್ರ. ನೀವೇ ನೋಡ್ತಾ ಇದ್ದೀರಲ್ವ, ನಿಮಗೆ ಗೊತ್ತಾಗುತ್ತೆ. ಅಡುಗೆನ ನೋಡಿದ್ರೇ ಅಲ್ವಾ ಗೊತ್ತಾಗೋದು ಚೆನ್ನಾಗಿರುತ್ತೆ ಹೆಂಗೆ ಅಂತ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಅದಷ್ಟನ್ನು ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಹಾಕೋದಿಲ್ಲ. ಇದಕ್ಕೆ ಸಿಂಪಲಾಗಿ ಇಷ್ಟೇ ಹಾಕೋದು. ಇದಕ್ಕೆ ಲಾಸ್ಟಲ್ಲಿ ಏನು ಹಾಕ್ಬೇಕು ಹೇಳಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಎಗ್ ರೈಸ್, ರೋಡ್ ಸೈಡಲ್ಲಿರೋ ಎಗ್ ರೈಸ್ ರೆಡಿ ಆಗುತ್ತೆ ನೋಡಿ. ನೀಟಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಎಗ್ ರೈಸ್ ರೆಡಿ. ಹಾಗೆ ಫ್ರೆಂಡ್ಸ್ ಇದಕ್ಕೆ ಮನೆಯಲ್ಲಿ ಮಾಡ್ತಿರೋ ರೋಡ್ ಸೈಡ್ ಎಗ್ ರೈಸಿಗೆ ಇಷ್ಟೇ ಬೇಕಾಗೋದು. ವೆನೆಗರು, ಸೋಯಾ ಸಾಸ್ ಒಂದು ಎಕ್ಸ್ಟ್ರಾ ಬೇಕಾಗುತ್ತೆ. ಇನ್ನೆಲ್ಲ ಮನೆಯಲ್ಲಿ ಇರೋವಂಥ ತರಕಾರಿ, ಮನೇಲಿ ಇರೋವಂಥ ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಬೇಕಾಗೋದು. ಇದಕ್ಕೆ ಇನ್ನೇನು ಬೇಕಲ್ಲ. ಓಕೆ ಫ್ರೆಂಡ್ಸ್, ಇದು ರೆಡಿ ಆಯಿತು. ಇವಾಗ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡಬೇಕು ಇಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಎಗ್ ರೈಸ್ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮನೇಲಿ ಮಾಡಿರೋವಂಥ ರೋಡ್ ಸೈಡ್ ಎಗ್ ರೈಸ್ ರೆಡಿ ಆಯಿತು. ನೋಡ್ತಾ ಇದ್ರಲ್ವ, ಸಖತ್ತಾಗಿದೆ ನೋಡೋದಕ್ಕೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಮನೆಯಲ್ಲಿ ಮಾಡಿರೋ ರೋಡ್ ಸೈಡ್ ಎಗ್ ರೈಸ್ ಯಾವ ರೀತಿಯಾಗಿರುತ್ತೆ ಅಂತ ಬಿಟ್ಟು ಸಖತ್ತಾಗಿದೆ. ಸೇಮ್ ಅದೇ ಥರನೇ ಇದೆ, ಟೇಸ್ಟು ಅದೇ ಥರ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನೀವೇ ಹೇಳ್ತೀರಾ ಸಖತ್ತಾಗಿದೆ ಮಾತ್ರ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಬೇಗ ಟೇಸ್ಟ್ ಯಾವ ರೀತಿಯಾಗಿದೆ ಅಂತಬಿಟ್ಟು ಹೇಳ್ತೀನಿ. ನಂಗೆ ಮಾಡ್ತಾನೆ ತಿನ್ನಬೇಕು ಅನಿಸ್ತಾಯಿತ್ತು, ಅಷ್ಟು ಸಖತ್ತಾಗಿದೆ. ಬಿಸಿ ಬಿಸಿ ಇದೆ.
ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಸ್ಪೈಸಿಯಾಗಿ ಸಖತ್ತಾಗಿದೆ. ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿದೆ, ಸೂಪರಾಗೈತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ರೋಡ್ ಸೈಡಲ್ಲಿ ಸಿಗೋದು ಬೇಕಾಗೇ ಇಲ್ಲ. ಮನೇಲೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದಲ್ಲ ಅನಿಸುತ್ತೆ. ಅಲ್ಲಿ ಟೇಸ್ಟಿಂಗ್ ಪೌಡ್ರು ಏನೋ ಹಾಕ್ಬಿಟ್ಟು ಸುಮ್ಮನೆ ತುಂಬ ತಿನ್ನೋದಕ್ಕಾಗಲ್ಲ. ಅಮ್ಮಮ್ಮ ಅಂದರೆ ಇಷ್ಟು ತಿನ್ಬೋದು ಅಷ್ಟೇ. ಮನೇಲಿ ಈ ರೀತಿಯಾಗಿ ಟೇಸ್ಟಿಂಗ್ ಪೌಡ್ರ್ ಏನೂ ಹಾಕ್ತಾನೆ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಸಖತ್ತಾಗಿದೆ ಮಾತ್ರ ಟೇಸ್ಟು, ನಿಜವಾಗ್ಲೂ ಸೂಪರಾಗಿದೆ ಟೇಸ್ಟ್ ಮಾತ್ರ. ನಮ್ಮ ಪಾಪಗೂ ತಿನ್ನಿಸ್ಬಿಟ್ಟು ಕೇಳಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಪಾಪುಗೆ ಹಾಕ್ಕೊಟ್ಟಿದ್ದೆ, ಅವನು ಹೊರಗಡೆ ನಮ್ಮಮ್ಮ ತಿನ್ನಿಸ್ತಾ ಇತ್ತು. ಇನ್ನೊಂದ್ಸರಿ ತಿನ್ನಿಸಿ ಹೇಳ್ತಾನೆ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು. ಓಕೆನಾ ಪಾಪು, ತಿಂದು ಹೇಳು ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು, ಆಯಿತಾ? ಅವನು ಚೆನ್ನಾಗಿಲ್ಲ ಅಂದರೆ ಬಾಯೆಲ್ಲ ಇಡಲ್ಲ, ಹಂಗೆ ಉಗಿದ್ಬಿಡ್ತಾನೆ. ಚೆನ್ನಾಗಿಲ್ಲ ಅಂದರೆ ಅವ್ನು ತಿನ್ನೋದೇ ಇಲ್ಲ. ಹೆಂಗಿದೆ ಚಿನಿ, ಹೆಂಗೈತಪ್ಪ? ಹಾಂ, ಹೆಂಗಿದೆ? ಹಾಂ, ಚೆನ್ನಾಗೈತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾನೆ. ಸಕ್ಕತ್ತಾಗಿತ್ತಲ್ಲ, ಸೂಪರ್. 2 ವರ್ಷ ನಮ್ಮ ಪಾಪಗೆ. ಅವನಿಗೇನೇನು ಹೇಳ್ಕೊಟ್ಟಿಲ್ಲ, ಏನಿಲ್ಲ. ಅವ್ನು ತಿಂದ ತಕ್ಷಣ ಅವನೇ ನಾನು ಎಮ್ಮಿ ಅಂತ ಹೇಳ್ಕೊಡೋದು. ಯಾವಾಗಲೂ ಎಮ್ಮಿ ಅಂತ ಹೇಳ್ತಿದ್ದೆ, ಯಾವಾಗಲೂ ತಿಂದಾಗಲೆಲ್ಲ ಎಮ್ಮಿ ಅಂತ ಹೇಳ್ಕೊಡ್ತಿದ್ದೆ. ಅವ್ನು ತಿಂದ್ಬಿಟ್ಟು ಇವಾಗ ಚೆನ್ನಾಗೈತೆ ಅಂತ ಹೇಳ್ದ. ಅಷ್ಟೆಲ್ಲ ಗೊತ್ತಾಗ್ತಿದೆ ಅಲ್ವಾ. ಮಕ್ಕಳು ಇಷ್ಟಪಟ್ಟರೆ ದೊಡ್ಡವರು ಇಷ್ಟಪಟ್ಟೆ ಪಡ್ತಾರೆ, ಅಷ್ಟು ಸಕ್ಕತ್ತಾಗಿದೆ. ಮಕ್ಕಳಿಗೆಲ್ಲ ಹೊರಗಡೆ ಕರ್ಕೊಂಡು ಹೋಗಿ ತಿನ್ಸೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನಿಸಿ, ಇನ್ನು ಸಕ್ಕತ್ತಾಗಿರುತ್ತೆ, ಎಲ್ಲಿಯಾಗೂ ಇರುತ್ತೆ. ನೋಡಿ ತಿನ್ನಿಸು ಅಂತ ಕೇಳ್ತಾ ಇದ್ದಾನೆ ಅವನು. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ಸಹ ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ. ನೀವೇ ನೋಡ್ತಾ ಇದ್ದೀರಲ್ವಾ, ನಿಜವಾಗ್ಲೂ ಸಕ್ಕತ್ತಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಪಾಪ ಹೇಳ್ತಾನೆ. ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋಗೋಸ್ಕರ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಬಾಯ್.